ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿರೀಕ್ಷೆಯಿಂದ ಸಂತೋಷದಿಂದ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯ ಕುಟುಂಬದ ಒಂದು ಅಂಗವಾಗಿದ್ದೀರಾ. ನೀವು ಪ್ರತಿನಿತ್ಯ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಎಲ್ಲ ಕಾರ್ಯದ ಮೇಲೆ ದೇವರ ಅನುಗ್ರಹ ಸುರಿಯಲ್ಪಡಲಿ. ಪ್ರಿಯರೇ, ನಿಮಗೆ ಹೀಗೆ ಒಂದು ಚಿಂತೆ ಇದೆಯೇ? ನಿಮಗೆ ಲಭಿಸುವ ಅನುಗ್ರಹಗಳು ಯಾವುದೋ ಕಾರಣದಿಂದ ಅಡೆತಡೆಯಾಗಿ ನಮ್ಮ ಬಳಿ ಬರುತ್ತಿಲ್ಲ, ಎಲ್ಲವೂ ನಷ್ಟವಾಗುವ ರೀತಿ, ನಮ್ಮ ಸಂತೋಷ ಸಮಾಧಾನವೆಲ್ಲ ನಷ್ಟವಾಗುವ ರೀತಿ ಒಂದು ಚಿಂತೆ ಇದೆಯೇ? ಇಂದು ಪ್ರತ್ಯೇಕವಾಗಿ ಅದಕ್ಕಾಗಿ ಪ್ರಾರ್ಥಿಸೋಣ. ಹಾಗೇ ಇರುವ ಎಲ್ಲ ದುಃಖಗಳು ಇಂದು ಬದಲಾಗುತ್ತದೆ, ಬಿಡುಗಡೆಗಳು ಸಂಭವಿಸುತ್ತದೆ. ನಮಗೆ ಹೀಗೆ ಪ್ರಾರ್ಥಿಸೋಣ. ನಮಗೆ ಇರುವ ಅನುಗ್ರಹಗಳು ತಪ್ಪದೆ ನನ್ನ ಹತ್ತಿರ ಬರಲು ಪವಿತ್ರಾತ್ಮರೇ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸೋಣ. ಪ್ರಭುವಿನ ವಾಕ್ಯವನ್ನು ಆಲಿಸೋಣ. 1 ಅರಸುಗಳು 17ನೇ ಅಧ್ಯಾಯ 6ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಕಾಗೆಗಳು ಅವನಿಗೆ ಬೆಳಗ್ಗೆ ಹಾಗೂ ಸಂಜೆ ರೊಟ್ಟಿ ಮಾಂಸ ಇವುಗಳನ್ನು ತಿನ್ನಲು ತಂದು ಕೊಡುತ್ತಿದ್ದವು. ಪ್ರಿಯರೇ, ಎಲಿಯ ಪ್ರವಾದಿಗೆ ರೊಟ್ಟಿ ನೀಡಲು ದೇವರು ಆರಿಸಿದ್ದು ಕಾಗೆಯನ್ನಾಗಿದೆ. ಆ ಪಕ್ಷಿಯ ಬಾಯಲ್ಲಿ ಆಗಿದೆ. ಪ್ರವಾದಿಗೆ ನೀಡುವ ಉಳಿತು ದೇವರು ಇಟ್ಟಿದ್ದು ರೊಟ್ಟಿ ಮತ್ತು ಮಾಂಸದ ರೂಪದಲ್ಲಿ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಆಗಿರಬಹುದು. ನಿಮಗೆ ಇರುವ ಅನುಗ್ರಹವನ್ನು ತಲುಪಿಸಲು ದೇವರು ನಿಯೋಗಿಸಿರುವುದು. ಹಲ್ಲೆಲೂಯಾ. ಈ ಶುಶ್ರೂಷೆಯಲ್ಲಿ ಆಗಿದೆ. ದೇವರು ನಿಮಗೆ ಇಟ್ಟಿರುವ ಅನುಗ್ರಹ ನಿಮಗೆ ತಲುಪಿಸುವುದು. ಆಮೆನ್. ನಾವು ಅವಮಾನಿಸಿದವರನ್ನು ಆಗಿರಬಹುದು, ದೇವರು ನಮಗೆ ಅನುಗ್ರಹ ತಲುಪಿಸಲು ಆರಿಸಿರುವುದು. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯದಲ್ಲಿ ನಮಗೆ ಇರುವ ಅನುಗ್ರಹವನ್ನು ಈ ಶುಶ್ರೂಷೆಯ ಮೂಲಕ ನಮಗೆ ತಲುಪಿಸುತ್ತಾರೆ ದೇವರು. ಹಲ್ಲೆಲೂಯಾ. ಪ್ರಿಯರೇ, ಕಾಗೆ ರೀತಿ ಬಲಹೀನರಾಗಿರುವವರು, ಅವಮಾನ ಹೊಂದಿದವರು, ತಳ್ಳಿಬಿಟ್ಟವರು, ಹಾಗೆ ಅವರ ಜೀವನದಲ್ಲಿ ಒಂದು ಅದ್ಭುತಗಳು ನಡೆಯುತ್ತದೆ. ನಮಗೆ ಒಂದು ಅನುಗ್ರಹ ದೇವರು ನಮಗಾಗಿ ಅವರಲ್ಲಿ ಆರಿಸುತ್ತಾರೆ. ಹಲ್ಲೆಲೂಯಾ. ನಮಗೆ ಪ್ರಾರ್ಥಿಸೋಣ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮಗೆ ಇರುವ ಅನುಗ್ರಹ ಈ ಶುಶ್ರೂಷೆಯಲ್ಲಿ ದಾರಿ ತಪ್ಪದೆ ನಮ್ಮ ಬಳಿ ಬರಲು ಪವಿತ್ರಾತ್ಮರು ನಮಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನೆ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.